ಪ್ರೀತಿಸಿದ ಹುಡುಗಿಗಾಗಿ ಅರ್ಧ ಗಂಟೆ ಮುಂಚೆ ಬಂದು ಚಡಪಡಿಸುತ್ತಾ ಅವಳು ಬರುವ ದಿಕ್ಕನ್ನೇ 100 ಬಾರಿ ನೋಡುವ ಕೆಲಸ ನಮ್ಮಂತ ಹುಡುಗರನ್ನು. ಕಾಯುವ ಹುಡುಗರನ್ನು ಕಾಯಿಸಿ ಸುಮ್ಮನೆ ಸತಾಯಿಸಿ ಸ್ವಲ್ಪ ತಡವಾಗಿ ಬಂದರೆ ಕಣ್ಣಲ್ಲೇ ಸಾಯಿಸಿ ನನ್ನ ತುದಿಯಲ್ಲೇ ಕುಡಿಸುವ ಕಾರ್ಯ ನಿಮ್ಮಂತ ಚೆಲುವೆ ಇರೋದು. ಹೀಗಿರುವಾಗ ಈ ದಿನ ಈ ನನ್ನ ಚೆಲುವೆ ಚಂದ್ರಮನಿಗೆ ಕಾಯುವ ಚಕೋರಿಯ ಹಾಗೆ ಇತ್ತಿಂದತ್ತ ಓಡಾಡುವುದನ್ನು ಗಮನಿಸಿದಾಗ ಯಾವುದೋ ವಿಷಯಕ್ಕೆ ಪೀಠಿಗೆ ಇದು ಅಂತ ನನಗೆ ಗೊತ್ತಾಗಿ ಹೋಗಿದೆ. ನೀವು ತುಂಬಾ ನಿಪುಣರು ನೋಡಿ. ಅಂದ ಹಾಗೆ ನಿಮ್ಗೋಸ್ಕರ ನಾನೇನು ಕಾಯ್ತಾನೆ ಇದ್ದಿದ್ದು ನಿಜ. ಆದ್ರೆ ಹಣೆಗೆ ಓದುವ ಕೋಚಿಗೆ ನಾನೇಕೆ ಹೋಗಲಿಲ್ಲಮ್ಮ. ಈ ನಿನ್ನ ಸುಂದರ ಕಣ್ಣುಗಳೇ ನಿನ್ನ ಮನಸ್ಸಲ್ಲಿ ಮೂಡಿರುವ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಿಚ್ಚಳವಾಗಿ ತೋರಿಸುವ ಕನ್ನಡಿಯಾಗಿದೆ. ನಿಜ ಪ್ರೇಮ್, ನಿಮ್ಮ ಮಾತು 100ಕ್ಕೆ 100 ಸತ್ಯ ನಿಮ್ಮ ಮಾತು. ಅಂದ ಹಾಗೆ ನನ್ನ ಮನಸ್ಸೇಕೋ ಆತಂಕದ ಗೂಡಾಗಿದೆ. ಶಾಂತ ಸಾಗರದಲ್ಲಿ ತೇಲಾಡುತ್ತಿರುವ ನಮ್ಮಿಬ್ಬರ ಪ್ರೇಮ ಯಾಗ ಬಿರುಗಾಳಿಗೆ ಸಿಕ್ಕು ತೇಲಾಡುವ ಹಾಗೆ ಮುನ್ಸೂಚನೆ ನನಗೆ ನೀಡುತ್ತಿದೆ. ನನ್ನ ಎದೆಯಕ್ಕೋ ಭಯದ ಗೂಡಾಗಿ ಅನುಕ್ಷಣವೂ ಆತಂಕದ ಕಾಡುತ್ತಿದೆ. ಪ್ರೀತಿಸಿದ ಮೇಲೆ ಮನದ ಆತಂಕವನ್ನು ದೂರ ಸರಿಸಿ ನಿರಾತಂಕವಾಗಿರುವಲ್ಲ. ಬಿರುಗಾಳಿ ಬೀಸಿದರೂ ಕೆಂಡದ ಮಳೆ ಸುರಿದರು, ಈ ಭೂಮಿಯೇ ಬಿರಿದರು, ಹೊಳಚಿದರು. ನಾನು ಮಾತ್ರ ನಿನ್ನ ಕೈ ಬಿಡಲಾರೆ. ನನ್ನ ಹೃದಯದ ಧಮನಿಯಲ್ಲಿ ಹರಿವ ನೆತ್ತರು ಕೂಡ ಕೂಗಿ ಹೇಳುತ್ತಿದೆ ನನ್ನ ಎಂದು. ಹೀಗಿರುವಾಗ ನಮ್ಮ ಒಲವಿನ ಪಯಣಕ್ಕೆ ಅಡ್ಡಿಯೇ ಇಲ್ಲ. ನೀನು ನಿಶ್ಚಿಂತೆಯಿಂದಿರುವಲ್ಲ. ಹೇಗೆ ನಿಶ್ಚಿಂತೆಯಿಂದ ಇರಲಿ ಪ್ರೇಮ್? ನನ್ನ ಮಾವ ನನ್ನ ಮದುವೆ ವಿಚಾರ ಮನೆಯಲ್ಲಿ ಮಾತನಾಡುತ್ತಿದ್ದಾರೆ. ಅವರ ಮುಂದೆ ನಮ್ಮಿಬ್ಬರ ಪ್ರೇಮದ ವಿಚಾರ ಹೇಳುವ ನೋಡಿ. ನೀವೇ ಇದಕ್ಕೊಂದು ಪರಿಹಾರ ಹುಡುಕಿದ್ದು ನನಗೆ ಕೋಪ ಆಗುತ್ತಿದೆ. ಎಂತ ಪರೀಕ್ಷೆಗಾದರೂ ನಾವು ಸಿದ್ಧವಾಗಿರಬೇಕು. ಅದು ಅನಿವಾರ್ಯ ಕೂಡ. ನಮ್ಮ ಪ್ರೀತಿಗೆ ನಿಮ್ಮ ಮಾವಂದಿರೇ ಆಗಲಿ ಯಾರೇ ಆಗಲಿ ವಿರೋಧ ಮಾಡಿದವರನ್ನೇ ವಿರೋಧಿಸಿ ನಿನ್ನ ಕೈ ಹಿಡಿಯುತ್ತೇನೆ. ನನ್ನ ಮಾತಲ್ಲಿ ನಂಬಿಕೆ ಇಡೋರಲ್ಲ. ನಂಬಿಕೆ ಇದೆ ಪ್ರೇಮ್, ನಂಬಿಕೆ ಇದೆ. ನೀವೆಂತ ಆದರ್ಶ ವ್ಯಕ್ತಿ, ನೀವೆಂತ ಪರಿಶುದ್ಧ ವ್ಯಕ್ತಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಂಬಿಕೆ ಇಟ್ಟಿದ್ದೆ ತಾನೆ. ನೋಡಿ, ನಮ್ಮಿಬ್ಬರ ಪ್ರೀತಿ ದೂರಾಗದೆ ಎಂದು ಬೇರಾಗದೆ ಇಬ್ಬರು ಜೊತೆಗಿರಬೇಕೆನ್ನುವುದೇ ನನ್ನ ಆಸೆ. ಈ ಒಂದೇ ಒಂದು ಆಸೆಯನ್ನು ಈಡೇರಿಸಿದರೆ ಅಷ್ಟೇ ಸಾಕು. ನಮ್ಮ ನಗಲಿಸಲು ಈ ಜಗತ್ತಿನ ಯಾವ ದುಷ್ಟ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನಿನಗೆ ನಾನು ಹೀಗೆ ಜೀವನದ ಕೊನೆಯವರೆಗೂ ಅಷ್ಟೇ ಯಾಕೆ ಈ ಜೀವನದ ನಂತರವೂ ಪ್ರತಿ ಜನ್ಮದಲ್ಲೂ